ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್. ಇವತ್ತು ನನ್ನ ಜೊತೆಲಿದ್ದಾರೆ ನನ್ನ ಕೊಲೀಗ್ ಜಗದೀಶ್. ವೀಕ್ಷಕರೇ, ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯದ ಪ್ರಭಾವಿ ಲೀಡರ್ ಲಕ್ಷ್ಮಣ್ ಸವದಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದರು, ಗೆದ್ದರು, ಶಾಸಕರಾಗಿದ್ದಾರೆ. ಬಟ್ ಈಗ ಬೆಳಗಾವಿಯಿಂದ ಒಂದು ಸುದ್ದಿ ಬರ್ತಾ ಇದೆ, ಅದರಲ್ಲೂ ಕೂಡ ಅಥಣಿಯಿಂದ. ಏನಾ ಸುದ್ದಿ ಅಂತ ಹೇಳಿದ್ರೆ, ಅತೀ ಶೀಘ್ರದಲ್ಲಿ ಲಕ್ಷ್ಮಣ್ ಸವದಿಯವರು ಬಿ ಜೆ ಪಿಗೆ ಹೋಗ್ತಾರಂತೆ. ಇದು ಸತ್ಯನಾ? ಅಥಣಿ ವಿಧಾನಸಭಾ ಕ್ಷೇತ್ರದ ಮತದಾರರು ಅತಿ ಹೆಚ್ಚು ಮತಗಳನ್ನು ಹಾಕಿ ಗೆಲ್ಲಿಸಿಕೊಟ್ಟಂತಹ ಲಕ್ಷ್ಮಣ್ ಸವದಿ ಬಿ ಜೆ ಪಿಗೆ ಮರಳಿ ಹೋಗ್ತಾರಾ, ಗರ್ವಾಪ್ಸಿ ಆಗ್ತಾರಾ? ಇಫ್ ಇನ್ ಕೇಸ್ ಏನಾದರೂ ಲಕ್ಷ್ಮಣ್ ಸವದಿ ಬಿ ಜೆ ಪಿಗೆ ಹೋದರೆ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಪೆಟ್ಟು ಬೀಳುತ್ತೆ, ಬಿ ಜೆ ಪಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ, ಅದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಜಗದೀಶ್, ಈ ಸುದ್ದಿ ಅಥಣಿಯಿಂದ ಬರ್ತಾ ಇದೆ, ಬಟ್ ಇದರ ಸಾಧ್ಯತೆಗಳು ಹೇಳೋದಾದರೆ? ಖಂಡಿತ ಮಹೇಶ್, ನೀವು ಹೇಳ್ದಂಗೆ ಬಿ ಜೆ ಪಿ ಪಾರ್ಟಿಯಿಂದ ಕಾಂಗ್ರೆಸ್ಗೆ ಬಂದಂಥವ್ರು ಏನಿದ್ರಲ್ಲ, ಅದರಲ್ಲಿ ಈಗ ಗರ್ವಾಪ್ಸಿ ಸುದ್ದಿ ಕೇಳಿಬರ್ತಾ ಇದೆ. ಬಹಳ ಮುಖ್ಯವಾಗಿ ಲಕ್ಷ್ಮಣ್ ಸವದಿ ಅವರ ಹೆಸರು. ಲಕ್ಷ್ಮಣ್ ಸವದಿ ಅವರಿಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿಲ್ಲ. ಬಹಳ ಅಚ್ಚರಿಯನ್ನು ಕೂಡ ಮೂಡಿಸಿತ್ತಿದ್ದು. ಯಾಕೆಂದರೆ ಯಾಕೆ ಟಿಕೆಟ್ ಸಿಕ್ಕಿಲ್ಲ, ಬಹಳ ಪ್ರಮುಖರಿಗೆ ಸಿಕ್ಕಿಲ್ಲ. ಅದು ವಿಧಾನಸಭೆ ಚುನಾವಣೆಯಲ್ಲೂ ಸಿಕ್ಕಿಲ್ಲ, ನಂತರ ಬಂದಂಥ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಹಳ ಘಟಾನುಘಟಿಗಳು, ಬಿ ಜೆ ಪಿಯ ಫೈರ್ ಬ್ರ್ಯಾಂಡ್ ಅನ್ಸ್ಕೊಂಡವ್ರಿಗೂ ಕೂಡ ಟಿಕೆಟ್ ಒಂಥರ ದುಸ್ತರ ಆಗೋಯಿತು. ಹೌದು. ಸೊ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಈ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರು ಇವರೆಲ್ಲ ಕೂಡ ಕಾಂಗ್ರೆಸ್ನತ್ತ ಮುಖ ಮಾಡಿದರು. ಕಾಂಗ್ರೆಸ್ಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸೋದಕ್ಕೆ ಎಲ್ಲೋ ಒಂದು ಕಡೆ ಇವರು ಕೂಡ ಕಾರಣ. ಯಾಕೆಂದರೆ ಆ ರೀತಿಯ ಒಂದು ಅಲೆ ಕ್ರಿಯೇಟ್ ಆಯಿತು. ಬಿ ಜೆ ಪಿಯಲ್ಲಿ ಎಲ್ಲೋ ಒಂದು ಕಡೆ ಲಿಂಗಾಯತರಿಗೆ ಅಷ್ಟೊಂದು ಮರ್ಯಾದೆ ಕೊಡ್ತಾ ಇಲ್ಲ. ನಾರ್ತ್ ಕರ್ನಾಟಕ ಭಾಗದಿಂದ ಬಂದಂಥ ಪ್ರಮುಖ ನಾಯಕರುಗಳಿಗೆ ಮಣೆ ಹಾಕಿಲ್ಲ. ಜಗದೀಶ್ ಶೆಟ್ಟರ್ ಇರ್ಬೋದು ಅಥವಾ ಸವದಿ ಇರ್ಬೋದು. ಸೊ ಇಬ್ಬರೂ ಕೂಡ ಟಿಕೆಟನ್ನು ಕಳ್ಕೊಳ್ತಾರೆ. ಸೊ ಟಿಕೆಟನ್ನು ಕಳ್ಕೊಂಡು ಕಾಂಗ್ರೆಸ್ನಿಂದ ಟಿಕೆಟ್ ಪಡೆಯೋದ್ರಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ಹೌದು. ಆದರೆ ನಿಮಗೆ ಗೊತ್ತಿದೆ, ಬೆಳಗಾವಿ ರಾಜಕಾರಣ ಇದೆಯಲ್ಲ, ಇದು ರಾಜ್ಯದಲ್ಲಿ ಒಂಥರ ಒಂದು ಡಿಫ್ರೆಂಟ್ ಇದು ಅಂತಲೇ ಕರಿಬೇಕು ನಾವು ಅದನ್ನು. ಅಲ್ಲಿಯ ರಾಜಕೀಯ ಚಿತ್ರಣವೇ ಬೇರೆ ಇದೆ. ಸೊ ಜಾರಕಿಹೊಳಿ ಫ್ಯಾಮಿಲಿಯನ್ನು ಬ್ರೇಕ್ ಮಾಡಿ ಬೆಳೆಯೋದು ಕೂಡ ಅಷ್ಟು ಈಸಿ ಆಗಿಲ್ಲ. ಹೌದು. ಇನ್ನೊಂದು ಕಡೆ ಈ ರಮೇಶ್ ಜಾರಕಿಹೊಳಿಯವರ ಆಪ್ತರು, ಹಿಂದೆ ಮಹೇಶ್ ಕುಮಟಳ್ಳಿ ಕೂಡ ಅವ್ರ ಜೊತೆಗೇನೆ ಬಿ ಜೆ ಪಿಗೆ ಹೋಗಿ ಒಂದು 18 ಜನ ಏನು ಹೋದ್ರಲ್ಲ, ಈ ಗುಂಪಿನಲ್ಲಿ ಇವರು ಕೂಡ ಇದ್ದರು, ಮಹೇಶ್ ಕುಮಟಳ್ಳಿ ಅವರು. ರಮೇಶ್ ಜಾರಕಿಹೊಳಿ ಅವ್ರಿಗೆ ಏನಾಗಬೇಕಾಗಿತ್ತು ಅಂತಂದರೆ, ಲಕ್ಷ್ಮಣ್ ಸವದಿ ಬರೋದು ಅಂದರೆ ಅವ್ರನ್ನ ಇಳಿಸೋದಕ್ಕೆ ತಯಾರಿರಲಿಲ್ಲ ಅವರು ಚುನಾವಣೆಯ ರಾಜಕಾರಣಕ್ಕೆ. ಅವರು ಕುಮಟಳ್ಳಿ ಕಡೆ ಸಂಪೂರ್ಣವಾಗಿ ಸಪೋರ್ಟಿಗಿದ್ದರು. ಸೊ ಕಾಂಗ್ರೆಸ್ಸಿಗೆ ಏನು ಬೇಕಾಗಿತ್ತಪ್ಪ ಅಂತಂದರೆ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅಲ್ಲಿ ಗೆಲ್ಲುವಂಥ ಕ್ಯಾಂಡಿಡೇಟ್ ಬೇಕಾಗಿತ್ತು. ನಿಮಗೂ ಕೂಡ ಗೊತ್ತಿದೆ, ಭಾಳ ದೊಡ್ಡ ಅಂತರದಲ್ಲೇ ಅವರು ಗೆಲುವನ್ನು ಕೂಡ ಸಾಧಿಸ್ತಾರೆ. ಸೊ ಈಗ ಏನಾಗಿದೆ ಅಂತಂದರೆ, ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿಯವ್ರನ್ನ ಬೀಟ್ ಮಾಡಿ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಜ. ಬೆಳಗಾವಿ ಪಾಲಿಟಿಕ್ಸ್ ಅಂತ ಬಂದರೆ ಸತೀಶ್ ಜಾರಕಿಹೊಳಿ ಫ್ಯಾಕ್ಟರ್ ಹೊರಕಾಗುತ್ತೆ. ಕರೆಕ್ಟ್. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಫ್ಯಾಮಿಲಿಯನ್ನು ಬಿಟ್ಟು ಲಿಂಗಾಯತ ಸಮುದಾಯ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್. ಈ ಕಾನ್ಫ್ಲಿಕ್ಟ್ ಇದೆ ಅಲ್ಲಿ. ಕರೆಕ್ಟ್, ಖಂಡಿತವಾಗಿದೆ. ಇನ್ನೊಂದು ಕಾರಣ ಏನು ಅಂತಂದರೆ, ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಬಿ ಜೆ ಪಿ ಕಡೆ ಹೋಗಬೇಕು ಅಂತ ಒಲವು ತೋರಿಸೋದಕ್ಕೆ ಲಕ್ಷ್ಮಣ್ ಸವದಿ ಅವರು ಅಂತಂದರೆ, ಕಳೆದ ಬಾರಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಚಿಕ್ಕೋಡಿ ಮತಕ್ಷೇತ್ರದಿಂದ ಲೋಕಸಭೆಗೆ ಪ್ರಿಯಾಂಕಾ ಜಾರಕಿಹೊಳಿ ನಿಲ್ತಾರೆ. ಅಲ್ಲೂ ಕೂಡ ಭಾಳಷ್ಟು ಲಿಂಗಾಯತ ಕಮ್ಯುನಿಟಿಯ ಓಟ್ಗಳು ಕೂಡ ಇದ್ದಾವೆ. ಆದರೆ ಆ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಗೊತ್ತಿದೆ, ಇದು ರಾಜಕೀಯ ವಲಯದಲ್ಲಿ ಅಥವಾ ಅಲ್ಲಿನ ರಾಜಕಾರಣದಲ್ಲಿ ಲಕ್ಷ್ಮಣ್ ಸವದಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋದು. ಹೌದು. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ನಿಲ್ಲಿಸಿರ್ತಾರೆ, ಮೃಣಾಲ್ ಹೆಬ್ಬಾಳ್ಕರ್ ಬೆಳಗಾವಿ ಕ್ಷೇತ್ರದಿಂದ. ಜಗದೀಶ್ ಶೆಟ್ಟರ್ ಅವರು ವಿರುದ್ಧವಾಗಿ ನಿಂತ್ಕೊಳ್ತಾರೆ. ಜಗದೀಶ್ ಶೆಟ್ಟರ್ ಕೂಡ ಗೆಲುವು ಸಾಧಿಸ್ತಾರೆ. ಪ್ರಿಯಾಂಕಾ ಜಾರಕಿಹೊಳಿಯವರನ್ನ ಗೆಲ್ಲಿಸ್ಕೊಂಡು ಬರೋದ್ರಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಯಶಸ್ವಿ ಆಗುತ್ತೆ, ಅದರಲ್ಲಿ ಏನು ನೋ ಡೌಟ್. ರಮೇಶ್ ಜಾರಕಿಹೊಳಿ ಇರ್ಬೋದು, ಲಖನ್ ಜಾರಕಿಹೊಳಿ ಇರ್ಬೋದು, ಅಥವಾ ಇವರೆಲ್ಲರೂ ಕೂಡ ಬೇರೆ ಬೇರೆ ಪಾರ್ಟಿಯಲ್ಲಿದ್ದರೂ ಕೂಡ ಕುಟುಂಬ ಅಂತ ಬಂದಾಗ ಒಂದೇ ಅಂತಾನೆ ಒಂದಾಗ್ಬಿಡ್ತಾರೆ ಅಥವಾ ಒಂದೇ ಅಂತಾನೆ ಪರಿಗಣಿಸ್ತಾರೆ ಅಂತ. ಹಿಂದೆ
ಜಾರಕಿಹೊಳಿಯವರ CD ಕಥೆಯಲ್ಲೂ ಕೂಡ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ವತಃ ಸತೀಶ್ ಜಾರಕಿಹೊಳಿಯವರೇ ಈ ಕೇಸನ್ನು ಅಂದರೆ ಹೊರಗೆ ತರಬೇಡಿ ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ರು, ಕುಟುಂಬದ ಮರ್ಯಾದೆ ಹೋಗುತ್ತೆ ಅನ್ನೋದು ವ್ಯಕ್ತಪಡಿಸಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು BJP ಜೊತೆನೂ ಒಂದು ಹಂತದ ಮಾತುಕತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀವು ಒಂದು ಹೇಳಿದ್ದೇನು ಅಂದರೆ ಬೆಳಗಾವಿ ಪಾಲಿಟಿಕ್ಸ್ ಮೊದಲ ಫ್ಯಾಕ್ಟರ್ ಅಂತ ಹೇಳಿ, ಅಂದರೆ ಬೆಳಗಾವಿಯಲ್ಲಿ ಜಾರಕಿಹೊಳಿ ಫ್ಯಾಮಿಲಿಯನ್ನ ಬಿಟ್ಟು ಲಿಂಗಾಯತ ಸಮುದಾಯದ ನಾಯಕರು ಬೆಳಿಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿ ಸಾಧ್ಯ ಇಲ್ಲ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರಾಗಿದ್ದಾರೆ. ಈಗ ಸೆಕೆಂಡ್ ಆಪ್ಷನ್ ಏನು, ಸೆಕೆಂಡ್ ಕಾರಣ ಏನಿರಾಗಿರ್ಬೋದು ಅಂತ ಹೇಳಿದ್ರೆ ಮೇ ಬಿ ಈಗ ರೀಶಫಲ್ ಟೈಮಲ್ಲಿ ನೋಡಿ, ನಾರ್ಮಲ್ ಆಗಿ ಯಾವುದೇ ಒಂದು ಪಕ್ಷದ ನಾಯಕ ಬೇರೆ ಪಕ್ಷಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಆತನಿಗೆ ಲಾಭ ಆಗಬೇಕು. ರಾಜಕಾರಣ ನಿಂತಿರೋದೇ ಲಾಭದ ಮೇಲೆ. ಹೌದು, ಈಗ ಜಗದೀಶ್ ಶೆಟ್ಟರ್ ಬಂದಿದ್ರು, ಲಕ್ಷ್ಮಣ್ ಸವದಿ ಬಂದಿದ್ರು. ಲಕ್ಷ್ಮಣ್ ಸವದಿ ಮತ್ತು ಜಗದೀಶ್ ಶೆಟ್ಟರ್ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ವೋಟ್ ಶಿಫ್ಟ್ ಆಗಿದೆ. ಕರೆಕ್ಟ್, ಲಿಂಗಾಯತ ವೋಟ್ ಶಿಫ್ಟ್ ಆಯಿತು. ಬಟ್ ಲಕ್ಷ್ಮಣ್ ಸವದಿಗೆ ಏನು ಸಿಕ್ತು? ಬರೀ ಶಾಸಕರಾಗಿ ಉಳಿಲಿಕ್ಕೆ ಬಂದಿದ್ದ. ನೋಡಿ, ಲಕ್ಷ್ಮಣ್ ಸವದಿ ಆ ಸಂದರ್ಭದಲ್ಲಿ BJPಯಿಂದ ಟಿಕೆಟ್ ಕೊಟ್ಟಿದ್ರು, ಗೆಲ್ತಿದ್ರು. ಹೌದು, ಕಾಂಗ್ರೆಸ್ಸಿಂದನೂ ಟಿಕೆಟ್ ಪಡ್ಕೊಂಡು ಕ್ಷೇತ್ರವಾಗಿ ನಿಂತ್ಕೊಂಡಿದ್ರು ಕೂಡ ಗೆಲ್ತಿದ್ರು. ಆದರೆ ಲಕ್ಷ್ಮಣ್ ಸವದಿ ಅವರಿಗೆ ಕೇವಲ ಶಾಸಕನಾಗಿ ಉಳಿಯೋದು ಬೇಕಾಗಿಲ್ಲ. ಹೌದು, ಒಂದು ಕ್ಯಾಬಿನೆಟ್ ಈಗ ರೀಶಫಲ್ ಆದರೆ ಅವರಿಗೆ ಸಚಿವ ಸ್ಥಾನ ಬೇಕು. ಹೇಳಿ ಕೇಳಿ DK ಶಿವಕುಮಾರ್ ಕಡೆಯಿಂದನೇ ಬಂದವರು, ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಅಷ್ಟೇನು ಇದಿರಲಿಲ್ಲ. DK ಶಿವಕುಮಾರ್ ಇವ್ರನ್ನ ಕರೆತರೋದಲ್ಲೂ ಸಫಲ ಆದರು. ಮತ್ತು ಅಲ್ಲಿ ಗೆಲುವಿನ ಅಂತರ ಕೂಡ ಭಾಳ ಮುಖ್ಯ ಆಯಿತು. ಹೌದು, ಯಾಕೆಂದರೆ ಸಣ್ಣ ಗೆಲುವಲ್ಲ, ಬರೋಬ್ಬರಿ 1 ಲಕ್ಷ ಅಂತರದಲ್ಲಿ ಗೆದ್ದಿದ್ದು. ಹೌದು. ಹಾಗಂತ BJP ಟಿಕೆಟ್ ಕೊಡದೇ ಇರೋದಕ್ಕೆ ಇವರೇನು ಅಂದರೆ ಫಿಟ್ ಕ್ಯಾಂಡಿಡೇಟ್ ಅಲ್ಲ, ಆ ಥರನೂ ಅಲ್ಲ. ಅದು ಯಾವ ಫ್ಯಾಕ್ಟ್ ಅಂತಲೇ ಗೊತ್ತಾಗ್ತಾ ಇಲ್ಲ BJP ಇವ್ರಿಗೆ ಯಾಕೆ ಟಿಕೆಟ್ ಮಿಸ್ ಮಾಡ್ತು ಅಂತ. ಹಿಂದಿನ ಅವಧಿಯಲ್ಲಿ ಅವರು DCM ಆದಂಥ ಸಂದರ್ಭದಲ್ಲಿ ಕೊನೆಯ ದಿನದವರೆಗೂ ಗೊತ್ತಿರಲಿಲ್ಲ ಯಾರಿಗೂ. ಹೌದು, DCM ಆಗ್ತಾರೆ ಅಂತ ಹೇಳಿ. ಕರೆಕ್ಟ್, ಶಾಕಿಂಗ್ ಆಗಿತ್ತು ಎಲ್ಲವೂ ಕೂಡ. ಹೌದು. ಈ ಲಕ್ಷ್ಮಣ್ ಸವದಿ ಅವ್ರನ್ನ ಯಾಕೆ DCM ಮಾಡಿದ್ರು ಅನ್ನೋದೇ ಎಲ್ಲರ ಪ್ರಶ್ನೆ ಆಗಿರುತ್ತೆ. ಇವ್ರು ಯಾರ ಕಡೆ ಕ್ಯಾಂಡಿಡೇಟು ಏನು, ಇದೆಲ್ಲ ಚರ್ಚೆ ಆಯಿತು. ಅಂದರೆ ಯಡಿಯೂರಪ್ಪನವರಾಗಲಿ ಅಥವಾ ಈ ರಾಜ್ಯದ ಬೆಲ್ಟಲ್ಲಿ ನೋಡಿದ್ರೆ ಅಂಥ ಸಪೋರ್ಟ್ ಯಾರ್ದೂ ಇರಲಿಲ್ಲ ಅವರಿಗೆ. ಹೌದು, BJP ಹೈಕಮಾಂಡ್ದಿಂದನೇ ಅಥವಾ BJP ಉನ್ನತ ಮಟ್ಟದ ನಾಯಕರಿಂದನೇ ಆಯ್ಕೆ ಆದಂಥವ್ರು ಅನ್ನೋದು ಸತ್ಯ, ಮತ್ತು ಸಂಘ ಪರಿವಾರದಿಂದ ಬಂದವರು ಅನ್ನೋದು ಕೂಡ ಸತ್ಯ. ಸೊ ಅವರಿಗೆ ಕೇವಲ ಬೆಳಗಾವಿ ರಾಜಕಾರಣದಲ್ಲಿ ಅಥವಾ ರಾಜ್ಯ ರಾಜಕಾರಣದಲ್ಲಿ ಅವರು ಕೇವಲ MLA ಆಗಿ ಉಳಿಯೋದು ಇಷ್ಟ ಇಲ್ಲ ಸೌದಿ ಅವರಿಗೆ ಈಗ. ಸೊ ಹಾಗಾಗಿ ಒಂದು ಪಾರ್ಟಿಲಿದ್ದರೆ ಉತ್ತಮ ಸ್ಥಾನ ಬೇಕು, ಇಲ್ಲ ಅಂತಂದ್ರೆ ಪಾರ್ಟಿ ಬಿಟ್ಟಾದರೂ ಮತ್ತೆ ಕಟ್ತೀನಿ ಅನ್ನೋದು ಬೇಕು. ಯಾಕೆಂದರೆ BJPಗೆ ಹೋದ್ರೆ ಅವ್ರು ಪಕ್ಷಾತೀತ ನಾಯಕ, ಅಂದರೆ ಅವರಿಗೆ ಒಳ್ಳೆಯ ಸ್ಥಾನಗಳು ಮುಂದಿನ ದಿನದಲ್ಲಾದರೂ ಸಿಗಲೇಬಹುದು. ನೀವು ಈಗ 2 ಕಾರಣ ನೀವು ಹೇಳಿದ್ರಿ. ಒಂದು ಬೆಳಗಾವಿ ಫ್ಯಾಕ್ಟರ್, ಒಂದು ಇದಾದ ನಂತರ ಈಗ ಬರೀ ಶಾಸಕರಾಗಿ ಉಳಿಯೋದು ಯಾಕೆ? ಈ ಹಿಂದೆ DCM ಆಗಿದ್ದಂತಹ ವ್ಯಕ್ತಿ ಈಗ ಶಾಸಕರಾಗಿ ಉಳ್ಕೊಂಡ್ರೆ ಏನು ಲಾಭ ಅನ್ನುವಂಥ ಪ್ರಶ್ನೆ. ಇದ್ರ ಜೊತೆಗೆ BJPಯಲ್ಲಿ ಒಂದು ಸೀಟ್ ಖಾಲಿ ಇದೆ ಅಂತ ನನಗನ್ನಿಸ್ತಾ ಇದೆ. ಏನು ಸೀಟ್ ಅಂತ ಹೇಳಿದ್ರೆ BS ಯಡಿಯೂರಪ್ಪನವರ ನಂತರ ಲಿಂಗಾಯತ ಸಮುದಾಯದ ಲೀಡರ್ ಯಾರು ಅಂತ ಪ್ರಶ್ನೆ ಬಂದಾಗ ಪೈಪೋಟಿ ನಡೀತಾ ಇದೆ BJPಯಲ್ಲಿ ಆ ಪ್ಲೇಸ್ಗೋಸ್ಕರ, ಲಿಂಗಾಯತ ಸಮುದಾಯದ ನಾಯಕರು ಅಂತ ಹೇಳಿ. ಈಗ ವಿಜೇಂದ್ರ ಇದ್ದಾರೆ, ಹೌದು, ಬಟ್ ವಿಜೇಂದ್ರ ಮಾಸ್ ಆಗಿಲ್ಲ ಇನ್ನೂ ಕೂಡ. ಅದಾದ ಬಳಿಕ ವಿಜೇಂದ್ರ ಅವರ ಸ್ಥಾನದ ಬಗ್ಗೆನೇ ಈಗ ಚರ್ಚೆ. ಹೌದು, ವಿಜೇಂದ್ರ ಅವರು ಮಾಸ್ ಆಗಿಲ್ಲ, ಜೊತೆಗೆ ಅವರು ಅಧ್ಯಕ್ಷರಾಗಿ ಉಳಿತಾರೆ ಇಲ್ವ ಅನ್ನೋದು ಡೌಟ್ ಇದೆ. ವಿ ಸೋಮಣ್ಣ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ. ಈಗ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ BJPಗೆ ಇಷ್ಟು ವರ್ಷಗಳ ಕಾಲ ಬೆಂಬಲವಾಗಿ ನಿಂತಿದ್ದು, ವೋಟ್ ಹಾಕಿದ್ದು ಉತ್ತರ ಕರ್ನಾಟಕ ಭಾಗದ ಲಿಂಗಾಯತ ಸಮುದಾಯ. ಸೊ ಲಕ್ಷ್ಮಣ್ ಸವದಿ ಅವರು ಉತ್ತರ ಕರ್ನಾಟಕ ಭಾಗದವರೇ ಆಗಿರುವ ಕಾರಣಕ್ಕಾಗಿ BJPಗೆ ಹೋದರೆ ಇನ್ನಷ್ಟು ಬೆಳೆಯಬಹುದು ರಾಜಕೀಯವಾಗಿ. ಆ ಇಂಟೆನ್ಷನ್ ಕೂಡ ಇರಬಹುದಾ ಅಂತ ಹೇಳಿ. ಖಂಡಿತ ಇದೆ. ನೀವು ಈಗ ನೋಡಿದರೆ ಈಗ ರೀಶಫಲ್ ಆದರೂ ಕೂಡ ಅವ್ರಿಗೆ ಸಿಗುವಂಥ ಯಾವುದೇ ಲಕ್ಷಣಗಳು ಇಲ್ಲ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಸ್ಥಾನ ಬಿಡೋದಕ್ಕೆ ತಯಾರಿಲ್ಲ, ಅಥವಾ ಬೆಳಗಾವಿ ಉಸ್ತುವಾರಿ ಬಿಡೋದಕ್ಕೆ ತಯಾರಿಲ್ಲ. ಒಂದು ಜಿಲ್ಲೆಗೆ ಎಷ್ಟು ಅಂತ ಮಂತ್ರಿ ಮಾಡ್ತಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಆಲ್ರೆಡಿ ಇದ್ದೇ ಇದ್ದಾರೆ. DK ಶಿವಕುಮಾರ್ ಅವರೇ ಮುಂದೆ ಮುಖ್ಯಮಂತ್ರಿ ಆದರೂ ಕೂಡ ಯಾವುದೇ ಬದಲಾವಣೆಗಳ ಸಾಧ್ಯತೆ ಭಾಳ ಕಡಿಮೆ ಅಂತ ನನಗನ್ಸುತ್ತೆ. ಈ 3ನೇ ವ್ಯಕ್ತಿಯನ್ನು ಮಿನಿಸ್ಟರ್ ಆಗಿ ಮಾಡೋದು ಅಥವಾ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡುವಂಥ ಸಂಭವ ಭಾಳ ಕಡಿಮೆ ಇದೆ. DK ಶಿವಕುಮಾರ್ ಅವರೇ ಅವ್ರನ್ನ ಕರ್ಕೊಂಡು ಬಂದಿದ್ದಾಗಿರ್ಬೋದು. ಆದರೆ ಈ ಜಿಲ್ಲೆ ಒಳಗಿನ ರಾಜಕಾರಣಗಳನ್ನು ನೋಡಿದ್ರೆ ಬೆಳಗಾವಿಯಷ್ಟು ಕಾಂಪಿಟೇಷನ್ ಇರೋದು ಕೂಡ ಯಾವ ಜಿಲ್ಲೆಯಲ್ಲೂ ಇಲ್ಲ. ನಿಜ. ಬೇರೆ ಜಿಲ್ಲೆಲಾದರೂ ಒಬ್ಬರನ್ನ ಮಂತ್ರಿ ಮಾಡಿ ಸಮಾಧಾನ ಪಡಿಸ್ಬೋದು ಹೆಂಗಾದರೂ. ಆದರೆ ಬೆಳಗಾವಿಯಲ್ಲಿ 2 ಜನ ಮಂತ್ರಿಗಳನ್ನ ಮಾಡಲೇಬೇಕು ಯಾವಾಗಲೂ. ಯಾಕೆಂದರೆ ಪಕ್ಷ ಒಂದೇ ಆದರೂ ಕೂಡ ಅಲ್ಲಿ ಬಣಗಳು ಬೇರೆ ಬೇರೆ ಅಂತ. ಹೌದು, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಬಣನೇ ಬೇರೆ, ಜಾರಕಿಹೊಳಿ ಅವ್ರ ಬಣನೇ ಬೇರೆ, ಮತ್ತೆ ಅಲ್ಲಿ ಜಾತಿ ಲೆಕ್ಕಾಚಾರವು ಕೂಡ ಬೇರೆ 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 ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಕರೆಕ್ಟ್. ಬೆಳಗಾವಿ ಅಲ್ಲಿಗೆ ಸೀಮಿತವಾಗಿ ನೋಡಿದ್ರೆ ನೀವು ಪಕ್ಷ ಮುಖ್ಯ ಅಲ್ಲೇ ಅಲ್ಲ ಅನ್ಸುತ್ತೆ ಎಷ್ಟೋ ಸರಿಯಲ್ಲಿ. ಫ್ಯಾಮಿಲಿಗಳ ಇದೇ ಜಾಸ್ತಿ ಆಗುತ್ತೆ.
ಸೊ ಫ್ಯಾಮಿಲಿ ರಾಜಕಾರಣದಲ್ಲೇ ಹೋಗುತ್ತೆ ಹೆಚ್ಚಾಗಿ. ಓಕೆ, ಈಗ ನೋಡಿ ನಾವು 3 ಪಾಯಿಂಟನ್ನು ತೆಗೆದುಕೊಂಡಿದ್ವಿ. ಲಕ್ಷ್ಮಣ್ ಸವದಿ ಯಾಕೆ ಬಿಜೆಪಿಯನ್ನು ಬಿಡ್ತಿದ್ದಾರೆ ಅಂತ ಹೇಳಿ. ಈಗ ಯತ್ನಾಳ್ ಅವರ ಫ್ಯಾಕ್ಟರನ್ನು ತೆಗೆದುಕೊಂಡ್ರೆ, ಯತ್ನಾಳ್ ಅವರು ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಆಗಿದ್ರು ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ನಾನು CM ಆಗಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಯತ್ನಾಳ್ಗೂ ಮತ್ತೆ ಸೌದಿಯರಿಗೂ ಆತ್ಮೀಯತೆ ಇದೆ ಇಲ್ಲಿ. ಕರೆಕ್ಟ್, ಅದೊಂದು ಅಂಶ. ಇತ್ತೀಚೆಗೆ ಬಹಳ ಚರ್ಚೆಗೆ ಬಂದಿದೆ ಈ ವಿಚಾರ. ಇದೇನು ಅಂದರೆ ಬಹಳ ಗುಟ್ಟಾಗಿ ಏನು ಉಳಿದಿಲ್ಲ. ಪಕ್ಷದ ಯಾವುದೇ ಇದರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಇಲ್ಲ ಲಕ್ಷ್ಮಣ್ ಸವದಿ ಅವರು. ಹೇಳಿ ಕೇಳಿ BJP ಐಡಿಯಾಲಜಿಯೇ ಅವ್ರಿಗೆ ಜಾಸ್ತಿ ಇದೆ. ಸೊ ಗರ್ವಾಪ್ಸಿಯಲ್ಲಿ ಕೇವಲ ಇವರೊಬ್ಬರಿದ್ದಾರೆ ಅಂತಲ್ಲ, ಸುಮಾರಷ್ಟು ಜನ ವಾಪಸ್ ಹೋಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಸ್ವತಃ ರಮೇಶ್ ಜಾರಕಿಹೊಳಿ ಮಾತಾಡ್ತಾರೆ. ರಮೇಶ್ ಜಾರಕಿಹೊಳಿ ಅವ್ರಿಗೂ ವಿಜೇಂದ್ರ ಅವರಿಗೂ ಅಷ್ಟಕ್ಕಷ್ಟೇ. ಮೊನ್ನೆ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನೋಡಿದ್ರಿ, ರಮೇಶಣ್ಣ ಅಂತ ಕರೀತಾರೆ ಇವರು. ಆದರೂ ಅವ್ರು ಈ ಕಡೆ ತಿರುಗೇ ನೋಡ್ತಾರೆ, ಅವ್ರ ಪಾಡಿಗೆ ಅವ್ರು ಹೊರಟೋಗ್ಬಿಡ್ತಾರೆ. ರಮೇಶ್ ಜಾರಕಿಹೊಳಿ ಹೇಳ್ತಾರೆ ಯತ್ನಾಳ್ ಅವರು ಬರೋದು ಗ್ಯಾರಂಟಿ. ಯತ್ನಾಳ್ ಅವರು ಬರೋದ್ರಲ್ಲಿ ನೋ ಡೌಟ್. ಯಾಕೆಂದರೆ ಚರಂತಿ ಮಠ ಪರ ಪ್ರಚಾರ ಆರಂಭಿಸಿದ್ದಾರೆ. ವಿಜೇಂದ್ರ ಕೂಡ ಸಾಫ್ಟ್ ಕಾರ್ನರ್ ಆಗಿದ್ದಾರೆ. ವಿಜೇಂದ್ರ ಅವರಿಗೂ ಗೊತ್ತು ಫೈನಲಿ ಮುಖ್ಯ ಏನು, ಅಧಿಕಾರ ಗೆಲ್ಲಬೇಕು. ಹೌದು, ಇದು ಯಾವುದೇ ರಾಜಕೀಯ ಪಕ್ಷಕ್ಕಾದರೂ ಅಧಿಕಾರ ಮುಖ್ಯ, ಗೆಲ್ಲಬೇಕು. ಈಗ ಅಧ್ಯಕ್ಷನಾಗಿ ಕೂಡ ಗೆಲ್ಲಬೇಕಾಗಿದೆ. ಈಗ ನೀವು ಸತೀಶ್ ಜಾರಕಿಹೊಳಿ ಫ್ಯಾಕ್ಟರ್ ಮಾತನಾಡ್ತಿದ್ದೀವಲ್ವಾ, ಈಗ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಬರೋದಕ್ಕೆ ಎಲ್ಲರೂ ಕೂಡ ಓಕೆ ಅಂತ ಹೇಳ್ಬೋದು, ಬಿಜೆಪಿಗರು ಓಕೆ ಅಂತ ಹೇಳ್ಬೋದು. ಬಟ್ ರಮೇಶ್ ಜಾರಕಿಹೊಳಿ ಓಕೆ ಅಂತ, ಇದೇನೇ ದೊಡ್ಡ ಒಂಥರ ಗೊಂದಲದಲ್ಲಿ ಇರೋದು ಅಂತಂದ್ರೆ ಇದೇ ವಿಚಾರ. ಅವ್ರು ಬಹುಶಃ ಇಷ್ಟೊತ್ತಿಗೆ ಬಿಜೆಪಿಗೆ ಬಿಡ್ತಿದ್ರೇನೋ ಈಗ ನಮ್ಮ ಬೆಳವಣಿಗೆಗಳನ್ನು ನೋಡಿದ್ರೆ. ಆದರೆ ಅಲ್ಲಿ ನಿಜಕ್ಕೂ ಅವ್ರಿಗೆ ವೈರಿ ಯಾರು ಅಂತಂದ್ರೆ ಇದೇ ರಮೇಶ್ ಜಾರಕಿಹೊಳಿ ಅವರೇ. ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ ಮಾಧ್ಯಮಗಳ ಜೊತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯತ್ನಾಳ್ ಬರೋದ್ರಲ್ಲಿ ಯಾವ ಡೌಟ್ ಇಲ್ಲ ಅಂತಾರೆ. ಯಾಕಂದ್ರೆ ಯತ್ನಾಳ್ ಇವರೆಲ್ಲ ಈ ವಿಜೇಂದ್ರವನ್ನು ಚೇಂಜ್ ಮಾಡಬೇಕು ಅಂತ ಇದ್ದ ಬಣದಲ್ಲಿ ಇದ್ದವರು ಇವರೆಲ್ಲರೂ. ಅರವಿಂದ್ ಲಿಂಬಾವಳಿ, ಕುಮಾರ್ ನಮಸ್ಕರ್, ಬಹಳ ಜನ ಇದ್ರು, BP ಹರೀಶ್ ಇಂಥವರೆಲ್ಲ ಇದ್ರು. ಆದರೆ ರಮೇಶ್ ಜಾರಕಿಹೊಳಿ ಅವರು ಒಂದು ಕಡೆ ಈಗ ಲಕ್ಷ್ಮಣ್ ಸವದಿ ಬಂದರು ಅಂತಾದರೆ ಇವ್ರು ಕಾಂಗ್ರೆಸ್ಸಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಮಾತು ಕೂಡ ಇದೆ. ಹೌದು. ಯಾಕೆಂದರೆ ಅವರು ಕೂಡ ಹಿಂದೆ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು, ಸಿದ್ದರಾಮಯ್ಯ ಬಣದಲ್ಲೇ ಇದ್ದಂಥವ್ರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನು ಬಹಳ ಪ್ರಬಲವಾಗಿ ವಿರೋಧಿಸ್ತಾ ಇರುವಂಥವ್ರು. ಇದೆಲ್ಲವೂ ಕೂಡ ಹೌದು. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ಬದ್ಧವೈರಿಗಳು ಯಾರು ಅಂತಂದ್ರೆ ಒಂದು DK ಶಿವಕುಮಾರ್, ಇನ್ನೊಂದು ರಮೇಶ್ ಜಾರಕಿಹೊಳಿ ಅಂತ ಇರಬೇಕು. ಯಾಕೆಂದರೆ ಈ CD ಪ್ರಕರಣ ಬಂದ್ಮೇಲಂತೂ ಯಾವ್ಯಾವ ರೀತಿ ಬೈದಾಡ್ಕೊಂಡ್ರು, ಒಬ್ಬರ ಮೇಲೆ ಒಬ್ಬರು ತಿರುಗಿಬಿದ್ರು, ವೈಯಕ್ತಿಕ ವಿಚಾರಗಳನ್ನು ನಿಂದನೆ ಮಾಡಿದ್ರು, ಇದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ಇದೇ ರಮೇಶ್ ಜಾರಕಿಹೊಳಿ ಭಾಳ ದೊಡ್ಡ ವಿರೋಧವಾಗಿ ಕಾಣಿಸ್ತಾರೆ ಈಗ. ಯಾಕೆಂದರೆ ಒಂದು ವೇಳೆ ಸೌದಿಯನ್ನು ಕರ್ಕೊಂಡಿದ್ದಾದರೆ ನಾನಿರಲ್ಲ ಅನ್ನೋ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ BJP ಹೈಕಮಾಂಡ್ಗೆ ಮತ್ತು BJP ಪಕ್ಷಕ್ಕೆ. ಅದು ಎಲ್ರಿಗೂ ಗೊತ್ತಿದೆ. ವಿಜೇಂದ್ರ ಅವ್ರನ್ನೇ ವಿರೋಧಿಸೋರು ಇನ್ನು ಸೌದಿನ ಓಕೆ ಅಂತಾರ ಅನ್ನುವಂಥ ಪ್ರಶ್ನೆ ಬರುತ್ತೆ. ಮತ್ತು ಇನ್ನೊಂದು, ಈ DCC ಬ್ಯಾಂಕ್ ಚುನಾವಣೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಸದ್ದು ಮಾಡುತ್ತೆ. ಆ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಣ್ ಸವದಿ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆ ಪ್ಲೇಸಲ್ಲಿ. ಸೊ ಇಫ್ ಇನ್ ಕೇಸ್ ಏನಾದರೂ ರಮೇಶ್ ಜಾರಕಿಹೊಳಿ ಓಕೆ ಅಂದರೆ ಮಾತ್ರ ಬಿಜೆಪಿಗೆ ಬರುವ ಸಾಧ್ಯತೆ ಇದೆ. ಇಲ್ಲ ಲಕ್ಷ್ಮಣ್ ಸವದಿ ಬರಲೇಬೇಕು ಅಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ನೋಡಿ, ಒಬ್ರು ಬಂದರೆ ಒಬ್ರನ್ನ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ. ಈ ಕಡೆ ಸೌದಿ ಅವ್ರನ್ನ ಏನಾದರೂ BJP ಪಾರ್ಟಿ ಬನ್ನಿ ಅಂತ ಹೇಳಿದರೆ ರಮೇಶ್ ಜಾರಕಿಹೊಳಿ ಒಂದು ಕಾಲ ಹೊರಗಿಡುತ್ತಾರೆ. BJPಗೆ ಇದು ಸಂದಿಗ್ಧವಾದ ಪರಿಸ್ಥಿತಿ. ಯಾಕೆಂದರೆ ಹಿಂದೆ ಇದೇ ಲಕ್ಷ್ಮಣ್ ಸವದಿ BJP ಹಿಂದಿನ ಅಧ್ಯಕ್ಷರ ಜೊತೆನೂ ಮಾತಾಡಿದರು. ಈಗಿನ ಹೊಸ ಅಧ್ಯಕ್ಷರು ನಿತಿನ್ ನಬೀನ್ ಅವ್ರ ಜೊತೆನೂ ಒಂದು ಹಂತದ ಮಾತುಕತೆ ಆಗಿದೆ ಅನ್ನೋ ಒಂದಿಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. ರಾಜ್ಯಾಧ್ಯಕ್ಷರ ಜೊತೆನೂ ಮಾತಾಡಿದಾರಂತೆ. ಅವರೇನು ಬೇರೆಯವರಲ್ಲ ಬಿಡಿ, ಸುಮಾರು 30-40 ವರ್ಷ ಒಂದೇ ಪಕ್ಷದಲ್ಲಿ ಇದ್ದಂಥವ್ರು, ಯಡಿಯೂರಪ್ಪರ ಜೊತೆನೂ ಇದ್ದಂಥವ್ರು, ಯಡಿಯೂರಪ್ಪರ ಸಂಪುಟದಲ್ಲೂ ಇದ್ದಂಥವ್ರು, ಬೊಮ್ಮಾಯಿ ಅವ್ರ ಜೊತೆನೂ ಇದ್ದಂಥವ್ರು. ಯಾರು ಏನು ಅವರಿಗೆ ಹೊಸಬ್ರಲ್ಲ. ಇವ್ರು ಹೊಸಬ್ರು ಆ್ಯಕ್ಚುಲಿ ಕಾಂಗ್ರೆಸ್ಗೆ. ಆದರೆ ಕಾಂಗ್ರೆಸ್ಗಂತೂ ಆ ಸಂದರ್ಭದಲ್ಲಿ ಪ್ಲಸ್ ಆಗಿದ್ದು ಹೌದು, ಅದನ್ನಂತೂ ಯಾರೂ ಅಲ್ಲಗಳೆಯಂಗಿಲ್ಲ. ಮತ್ತು ಸಿದ್ದರಾಮಯ್ಯ ಅವರೇನು ಅಂಥ ಒಲವನ್ನು ಯಾವಾಗಲೂ ತೋರಿಸಿಲ್ಲ. ಲಕ್ಷ್ಮಣ್ ಸವದಿ ಅವ್ರನ್ನ ಮಂತ್ರಿ ಮಾಡಿಬಿಡ್ತೀವಿ ಅಂತ ಆಗಲಿ, ಅಥವಾ ಬೆಳಗಾವಿ ಭಾಗದಲ್ಲಿ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಮಣೆ ಹಾಕಿಬಿಡ್ತೀವಿ ಸೌದಿ ಅವ್ರನ್ನ ಕರ್ಕೊಂಡು ಅನ್ನೋದಾಗಲಿ. ಆ ಸಂದರ್ಭದಲ್ಲಿ ಬಂದರೂ ಗೆದ್ದರು, ಇವರಿಗೂ ಬೇಕಾಗಿತ್ತು, ಅವ್ರಿಗೂ ಬೇಕಾಗಿತ್ತು. ಸೊ ಅವರಿಗೂ ಅನಿವಾರ್ಯ ಕಾಂಗ್ರೆಸ್ಸಿಗೆ ಬರೋದು, ಕಾಂಗ್ರೆಸ್ ಪಾರ್ಟಿಗೂ ಗೆಲ್ಲುವಂಥ ಕ್ಯಾಂಡಿಡೇಟ್ ಬೇಕಾಗಿತ್ತು. ಸೊ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಂಥರ. ಸೊ ಆದರೆ ಪಕ್ಷ ಬಿಡೋದ್ರಿಂದ ಈಗ ಒಂದು ಸೀಟನ್ನು ಕಾಂಗ್ರೆಸ್ ಕಳ್ಕೋಬಹುದು ಇರುವಂಥ ಸೀಟಲ್ಲಿ. ಆದರೆ ಇನ್ನೊಂದು ಕಡೆ ಪ್ಲಸ್ ಕೂಡ ಆಗ್ಬೋದು, ರಮೇಶ್ ಜಾರಕಿಹೊಳಿ ಅವ್ರನ್ನ ಎಳ್ಕೊಳ್ಳಬಹುದು. ಸೊ ಅದಕ್ಕೇನು ಅಂಥ ವಿರೋಧ ಇದ್ದಂಗೆ ಕಾಣ್ತಲ್ಲ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬರ್ತಾರೆ ಅಂತಂದರೆ ಬಹುಶಃ ಅವರ ಅಣ್ಣ, ಅವ್ರ ತಮ್ಮ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಅಥವಾ ಬೇರೆ ಯಾರೇ ವಿರೋಧ ವ್ಯಕ್ತಪಡಿಸಲ್ಲ. ಬಟ್ ಈಗ DK ಶಿವಕುಮಾರ್ ಫ್ಯಾಕ್ಟರ್ ಕೂಡ ವರ್ಕೌಟ್ ಆಗುತ್ತೆ. ನಿಜ.
ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಬಾಪ ಅಂತ ಹೇಳಲ್ವಲ್ಲ. ಕರೆಕ್ಟ್, ಎರಡೂ ಕಡೆನೂ ಕಾನ್ಫ್ಲಿಕ್ಟ್ ಇದೆ ಈಗ. ಸೊ ಇವ್ರು ಹೋಗೋದಕ್ಕೆ ಹೆಂಗೆ ಅಲ್ಲಿ ಬಿಡಲ್ವೋ, ರಮೇಶ್ ಜಾರಕಿಹೊಳಿ ಬರ್ತಾರೆ ಅಂದರೆ ಇವ್ರದ್ದು ವಿರೋಧನೂ ಇದ್ದಂಗೆ ಕಾಣಿಸ್ತಾ ಇದೆ. ಅಂತಿಮವಾಗಿ ಕಾಲ ಉತ್ತರ ಕೊಡುತ್ತೆ ಎಲ್ಲದಕ್ಕೂ ಕೂಡ. ಖಂಡಿತ ಆಗೋದು ರಾಜಕೀಯ ಸಾಧ್ಯತೆಗಳ ಆಟ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಜಗದೀಶ್. ಎಸ್ ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ಫ್ಯಾಕ್ಟರ್, ಲಕ್ಷ್ಮಣ್ ಸವದಿ ಬಿ ಜೆ ಪಿಗೆ ಬರ್ತಾರಾ? ಬಂದರೆ ಬಿ ಜೆ ಪಿಗೆ ಹೆಲ್ಪ್ ಆಗುತ್ತಾ, ಕಾಂಗ್ರೆಸ್ಗೆ ಮೈನಸ್ ಆಗುತ್ತಾ? ನಿಮ್ಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.